ನಿಮ್ಮ ಪರಿಶ್ರಮಕ್ಕೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಸೌಮ್ಯ ವ್ಲಾಗ್ಸ್ ಆ್ಯಂಡ್ ಎಲ್ಲರೂ ಹೇಗಿದ್ದಾರೆ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಡೇ ಇನ್ ಮೈ ಲೈಫ್. ಸೊ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿ ಇವತ್ತು ಫ್ರೈಡೇ ಆಗಿರೋದ್ರಿಂದ ದೀಪ ಅಂಟಿಸ್ಕೊಂಡು ಬಂದೆ ದೇವಸ್ಥಾನಕ್ಕೆ ಹೋಗಿ. ಸೊ ನಾನು ಆಷಾಢ ಮಾಸದಲ್ಲಿ ನಾನು ಪಟ್ಟಳಮ್ಮ ದೇವಸ್ಥಾನಕ್ಕೆ ದೀಪ ಅಂಟಿಸ್ತಿದ್ದೆ ಅಲ್ವಾ. ಸೊ 4 ವೀಕ್ ಆಗಿತ್ತು, 9 ವೀಕ್ಸ್ ಕಂಟಿನ್ಯೂ ಮಾಡಿಬಿಡು ಅಂತ ಅಮ್ಮ ಅಂದರು. ಸೊ ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನನಗನ್ಸುತ್ತೆ ಇದು 7th ವೀಕ್ ಇದು. ಹೋಗಿ ದೀಪ ಅಂಟಿಸ್ಕೊಂಡು ಬಂದಾಗಿ ಆಯಿತು. ಈಗ ಒಂದು ಫಂಕ್ಷನ್ ಇದೆ, ಎಂಗೇಜ್ಮೆಂಟ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಬೇಕು. ಸೊ ಲೆಟ್ಸ್ ಗೆಟ್ ರೆಡಿ. ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇದು ಬಂದು ಲಾಸ್ಟ್ ವೀಕ್ದು ಫ್ರೈಡೇದು, ಅಂದರೆ ನಮ್ಮ ಹೊಸಕೋಟೆಯಲ್ಲಿ ಗಣೇಶ ವಿಸರ್ಜನೆ ಮಾಡೋ ಟೈಮಲ್ಲಿ ವಿಸರ್ಜನೆ ಮಾಡೋ ಹಿಂದಿನ ದಿವಸ ರಂಗೋಲಿ ಕಾಂಪಿಟೇಷನ್ನ ಇಡ್ತಾರೆ. ಸೊ ಹಾಗಾಗಿ ಎಲ್ಲರಿಗೂ ಹೇಳಿದರು ಮಧ್ಯಾಹ್ನ 1 ಗಂಟೆ 2 ಗಂಟೆ ಅಷ್ಟರಲ್ಲಿ ಬಂದು ಎಲ್ಲ ರಂಗೋಲಿ ಕಾಂಪಿಟೇಷನ್ ಇರುತ್ತೆ, ಬಂದು ಪಾರ್ಟಿಸಿಪೇಟ್ ಮಾಡೋರು ಮಾಡಬಹುದು ಅಂತ ಹೇಳಿದರು. ಯಾಕಂದರೆ ಮಳೆ ಅಲ್ವಾ, ಯಾವ ಟೈಮಿಗೆ ಮಳೆ ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನನೇ 1 o'clock 2 o'clockಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮ ತಾಯಿ ತಂದೆ, ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ರಂಗೋಲಿ ಹಾಕೋ ಜಾಗದಲ್ಲಿ, ಅಂದರೆ ಒಂದು ಸ್ವಲ್ಪ ರೋಡ್ನೇ ಬ್ಲಾಕ್ ಮಾಡಿಬಿಟ್ಟಿದ್ರು. ಗಣೇಶ ಎಲ್ಕೊಳ್ತಿದ್ರು, ಆ ರೋಡನ್ನ ಬ್ಲಾಕ್ ಮಾಡಿದರು. ಸೊ ಅಲ್ಲಿ ಫುಲ್ಲು ನೀರು ಹಾಕಿ ಒಂದು 2-3 ಸಲ ನೀರು ಹಾಕಿ ಕ್ಲೀನಾಗೆ ಧೂಳು ಮಣ್ಣು ಎಲ್ಲ ಹೋಗೋ ರೀತಿ ವಾಶ್ ಮಾಡಿಬಿಟ್ಟು ಅದಾದಮೇಲೆ ಒಂದು ದಾರ ಹಿಡ್ಕೊಂಡು ಬಾಕ್ಸ್ ಹಾಕಿದರು. ನನಗೆ ತಿಳಿದಂಗೆ ಒಂದು ಸುಮಾರು ಒಂದು 91 ಹತ್ತಿರ 100 ಜನನೇ ರಂಗೋಲಿ ಹಾಕಿದರು ಅಂತ ಅನ್ಕೊಬೋದು. ಸಣ್ಣ ಪುಟ್ಟ ರಂಗೋಲಿ ಇರ್ಬೋದು, ದೊಡ್ಡ ರಂಗೋಲಿ ಇರ್ಬೋದು, ಮಕ್ಕಳು ಪ್ರತಿಯೊಬ್ಬರು ಹಾಕೋಕ್ಕೆ ಶುರು ಮಾಡಿದರು. ಹತ್ತಿರ ಒಂದು 100 ಜನ ಹಾಕಿದ್ರು ಅಂತ ಅಂದ್ಕೊತೀನಿ. ನೀವು ನೋಡ್ಬೋದು, ನಿಮ್ಮ ಕಣ್ಣು ಎಷ್ಟು ಹೋಗೋದು ಅಷ್ಟು ಜನ ಇದ್ದಾರೆ, ಅಷ್ಟು ರಂಗೋಲಿಗಳು ಹಾಕಿದ್ದಾರೆ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಿದ್ರು. ಸೊ ಅಮ್ಮನೂ ರಂಗೋಲಿ ಹಾಕೋಕ್ಕಂತೇಳಿ ಸ್ಟಾರ್ಟ್ ಮಾಡಿದ್ರು. ನನಗೆ ಅಷ್ಟಾಗಿ ದೊಡ್ಡ ರಂಗೋಲಿ ಅವೆಲ್ಲ ಹಾಕೋಕ್ಕೆ ಬರೋಲ್ಲ, ಯಾವುದೋ ಚಿಕ್ಕದು ಸುತ್ತು ರಂಗೋಲಿ ಆ ಥರ ಹಾಕ್ತೀನಿ. ದೊಡ್ಡ ರಂಗೋಲಿ ನನಗೆ ಹಾಕೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅಮ್ಮ ರಂಗೋಲಿ ಹಾಕ್ತಿದ್ರು, ನಾನು ಕಲರ್ ಫಿಲ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ನೀವು ನೋಡ್ಬೋದು ಇವರು ಎಷ್ಟು ಚೆನ್ನಾಗಿ ಹಾಕಿದಾರಲ್ವ ರಂಗೋಲಿ. ರಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನು ಫೈನಲ್ ತುಂಬ ಚೆನ್ನಾಗಿತ್ತು. ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಲಾಸ್ಟಲ್ಲಿ. ನಾವು ನಮ್ಮ ರಂಗೋಲಿ ಮುಗಿಸ್ಕೊಂಡು ಮಕ್ಕಳು ಮನೇಲಿದ್ವಿ ಅಂತ ಹೇಳ್ಬಿಟ್ಟು ನಾವು ಬಂದುಬಿಟ್ವಿ. ಅಲ್ಲಿರಲಿಲ್ಲ ತುಂಬ ಹೊತ್ತು. ಸೊ ನಾವೇನು ರಂಗೋಲಿ ಹಾಕಿರ್ತೀವಿ ಅದರ ಮುಂದೆ ನಮ್ಮ ಹೆಸರನ್ನ ಬರೆದ್ಬಿಟ್ಟು ನಾವು ನಮ್ಮ ಮನೆಗೆ ಹೋಗ್ಬೋದು. ಸೊ ಹಾಗಾಗಿ ನೋಡಿ, ನಾವು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೆಸರೆಲ್ಲ ಬರೆದ್ಬಿಟ್ಟು ನಮ್ಮ ಪಾಡಕ್ಕೆ ನಾವು ಹೋದ್ವಿ. ನೋಡಿ ಅಮ್ಮ ಕಲರ್ ಫಿಲ್ ಮಾಡ್ತಾರಲ್ಲ, ಸೊ ಇದೇ ನಮ್ಮ ರಂಗೋಲಿ. ಸೊ ಅದಾದಮೇಲೆ ಈವ್ನಿಂಗು ಮತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತಂತೆ. ಸೊ ಆಗ ಬರಬೇಕು. ಆವಾಗ ಬಂದಾಗ ನಾನು ಇದು ರಂಗೋಲಿ ಕಂಪ್ಲೀಟಾಗಿ ನಾನು ತೋರಿಸ್ತೀನಿ ನಿಮಗೆ.
ಸಂಜೆ ಆಗಿದೆ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ಹಾಗಾಗಿ ಇವಾಗ ಶರತ್ ಬಚ್ಚೇಗೌಡ ಅವ್ರು ಬರ್ತಾರಂತೆ. ಸೊ ಹಾಗಾಗಿ ಪಟಾಕಿ ಎಲ್ಲ ಜೋರಾಗಿ ಹೊಡಿತಾಯಿದ್ರು. ನಾವು ಹೋಗೋಷ್ಟರಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಹೋಗಿ ನಮ್ಮ ರಂಗೋಲಿ ಎಲ್ಲಿತ್ತು, ಅವರು ರಂಗೋಲಿ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಯಾಕಂದರೆ ಗಣೇಶ ಹತ್ರನೇ ಹೋಗಿ ನಿಂತ್ಕೊಂಡ್ರೆ ಎಲ್ಲ ಒಂಥರ ಗಿಜಿ 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 ಅಂತ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಅವ್ರೇನು ಪ್ಲ್ಯಾನ್ ಮಾಡಿದ್ರು, ನಿಮ್ಮ ರಂಗೋಲಿ ಎಲ್ಲಿರುತ್ತೋ ಅಲ್ಲಿ ನಿಂತ್ಕೋಬೇಕು ಅಂತೇಳಿ. ಸೊ ಈಗ ಬಂದಿದ್ದೀನಿ. ನೋಡಿ ರಂಗೋಲಿ ನೋಡಿ ಏನು ಸಖತ್ತಾಗಿ ಬಂದಿದೆ, ತುಂಬ ಚೆನ್ನಾಗಿ ಹಾಕಿರೋ ಎಫರ್ಟ್ಸ್ ನೋಡಿ ಎಷ್ಟು ಇದೆ ಅಂತೇಳಿ. 5 ನಿಮಿಷ 10 ನಿಮಿಷಕ್ಕೆ ಹಾಕುವಂಥದ್ದಲ್ಲ ಈ ರಂಗೋಲಿ, 1 ಅವರ್ 2 ಅವರ್ ಬೇಕೇ ಬೇಕು. ಸಖತ್ ಶ್ರಮ ಪಟ್ಟಿದ್ದಾರೆ. ತುಂಬ ಖುಷಿಯಾಯಿತು ನೋಡಿ. ಆ್ಯಂಡ್ ನೋಡಿ ಇದು ನಮ್ಮ ರಂಗೋಲಿ, ಹೂವೆಲ್ಲ ಇಟ್ಟು ಡೆಕೋರೇಷನ್ ಮಾಡಿಬಿಟ್ಟಿದ್ದೀವಿ ನಾವು. ಇನ್ನು ಶರತ್ ಬಚ್ಚೇಗೌಡ ಅವ್ರು ಬರ್ತಾಯಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ವೆಲ್ಕಮ್ ಮಾಡ್ತಿದ್ರು.